ಭದ್ರಕೋಟೆಗಾಗಿ ದೋಸ್ತಿಗಳಲ್ಲೇ ಶುರುವಾಯ್ತಾ ಬಿಗ್ ಫೈಟ್ ಅನ್ನೋ ಪ್ರಶ್ನೆ. ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಿರುವಂತ ಜೆಡಿಎಸ್ನ ನಾಯಕರು ಭದ್ರಕೋಟೆ ಮರಳಿ ಪಡೆಯುವುದಕ್ಕೆ ದಳಪತಿಗಳು ರಣತಂತ್ರ ಹೆಣಿತಾ ಇದ್ದಾರೆ. ಮೈಸೂರು, ಮಂಡ್ಯ ಇಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಸಕಲ ರೀತಿಯಾದಂಥ ತಯಾರಿಯನ್ನ ಸಿದ್ಧತೆಗಳನ್ನ ದಳಪತಿಗಳು ಮಾಡ್ಕೊಳ್ತಾ ಇರೋದು. ಆದರೆ ಇನ್ನೊಂದು ಕಡೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಕಡೆ ಹಾಸನ ಮಂಡ್ಯ ಭಾಗದ BJP ನಾಯಕರಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಏನಪ್ಪ ಮಾಡೋದೀಗ ಅಂತ. ಹಾಸನದಲ್ಲಿ ಮತ್ತೆ ನಾನೇ ಅಭ್ಯರ್ಥಿ ಅಂತ ಪ್ರೀತಮ್ ಗೌಡ ಹೇಳ್ತಾ ಇದ್ರೆ, KR ಮತ್ತೆ ಕಣಕ್ಕಿಳಿಯೋದಕ್ಕೆ ನಾರಾಯಣಗೌಡ ಸಜ್ಜಾಗಿದ್ದಾರೆ. BJP JDS ಮೈತ್ರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಂಡಿದೆ. ನೋಡಿ, JDS BJP ಜೊತೆಗೆ ಮೈತ್ರಿ ಮಾಡ್ಕೊಂಡ್ಮೇಲೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಕೇಂದ್ರದ ಮಟ್ಟಿನಲ್ಲಿ ಫೈನ್, ಓಕೆ, ಅದೇ ರಾಜ್ಯದ ಮಟ್ಟಕ್ಕೆ ಬರೋದಾದ್ರೆ JDS ಅಸ್ತಿತ್ವವೇ ಕಳ್ಕೊಳ್ತಾ ಇದೆ. ನಾವೆಲ್ಲವನ್ನೂ BJP ಜೊತೆಗೆ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ರೆ, ಬಿಟ್ಕೊಡ್ತಾ ಇದ್ರೆ, ನಮ್ಮ ಪಾರುಪತ್ಯ ಸಾಧಿಸೋದಕ್ಕೆ, ನಮ್ಮ ಹಿಡಿತ ಸಾಧಿಸೋದಕ್ಕೆ, ನಮ್ಮದೇ ಪ್ಲೇಸ್ಗಳು, ಕ್ಷೇತ್ರಗಳು ಅಂತ ಏನಿದ್ವು ಅಲ್ಲಿ ಮತ್ತೆ ನಾವೇ ಗೆಲುವನ್ನು ಪಡ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ JDSನ ಕಾರ್ಯಕರ್ತರು, ನಾಯಕರುಗಳು ಎಲ್ಲರೂ ಕೂಡ ಅವರ ಹಿರಿಯ ನಾಯಕರುಗಳಿಗೆ ಹೇಳ್ತಾ ಇದ್ದಾರೆ. ಹಿಂಗಾದ್ರೆ ಆಗಲ್ಲ, ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ನಮ್ಮ ಕ್ಷೇತ್ರಗಳಂತ ಏನಿದ್ವೋ ಆ ಕ್ಷೇತ್ರವನ್ನು ನಾವು ಬಿಟ್ಕೊಡ್ಬಾರ್ದು ಅಂತ. ಬಟ್ BJP ನಾಯಕರು ಹೆಂಗೆ ಅಂತಂದರೆ, JDS ಏನು ಇಲ್ಲವೇ ಇಲ್ಲ, ನಮ್ಮ ಜೊತೆ ಸೇರ್ಕೊಂಡು ಅವ್ರು ಗೆಲ್ತಾ ಇದ್ದಾರೆ, ಅಲ್ಲಿ ನಾವೇ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ BJPಗರು ಗೆದ್ದಾರೆ. ಹಾಗಾಗಿ ದೋಸ್ತಿಗಳಿಗೆ ಈ ಮೈತ್ರಿ ಅನ್ನುವಂಥದ್ದು ಮೈಸೂರು, ಮಂಡ್ಯ, ಹಾಸನ ಈ ಭಾಗದಲ್ಲಿ ಸಂಕಷ್ಟವನ್ನು ತಂದೊಡ್ಡುತ್ತಾ ಅಂತ. JDSನವ್ರು ಹೇಳಿದ್ದಕ್ಕೆ BJPಯವರು ಒಪ್ಕೊಳ್ತಾರ, BJPಯವ್ರು ಹೇಳಿದ್ದಕ್ಕೆ JDSನವ್ರು ಹೂ ಅಂತಾರ. ಇಲ್ಲೊಂದು ಸ್ವಲ್ಪ ಇರುಸು ಮುರುಸು ಆಗ್ಬೋದು, ಇಲ್ಲೊಂದು ಸ್ವಲ್ಪ ಕಿರಿಕ್ ಆಗಬಹುದು, ಅಥವಾ ಬೇಸರವೂ ಆಗ್ಬಹುದು. ಒಂದು ವೇಳೆ JDSನವರು BJPಯವ್ರು ಕೇಳ್ತಿದ್ದಾರಲ್ಲ ಅಂತ ಬಿಟ್ಕೊಟ್ರೆ ಕಾರ್ಯಕರ್ತರಿಗೆ ಸಿಟ್ಟು ಬರುತ್ತೆ, ಅನ್ಯಾಯವಾಗಿ ಕ್ಷೇತ್ರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗ್ಬಿಡ್ತಲ್ಲ ಅಂತ ಅನ್ಸುತ್ತೆ. BJPಯವರೇ ಆಯಿತು ನೀವು ನಿಂತ್ಕೊಳ್ಳಿ ಅಂತ JDSನವರಿಗೆ ಬಿಟ್ಕೊಟ್ರೆ BJPಯವ್ರಿಗೆ ಸಿಟ್ಟು ಬರುತ್ತೆ, ಕಾರ್ಯಕರ್ತರಿಗೆ, ರಾಜ್ಯದ ನಾಯಕರುಗಳಿಗೆ. ನಾವು ಗೆಲ್ತಿದ್ವಿ, ಇದನ್ನು ನಾವೇ ಗೆಲ್ತಿದ್ವಿ, JDSಗೆ ಯಾಕೆ ಕೊಡಬೇಕಾಗಿತ್ತು, ಅವ್ರದ್ದೇನೂ ಇಲ್ಲ ಅನ್ನೋ ಥರದಲ್ಲಾಗತ್ತೆ.